ರಾಗಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ರಾಗಿ ರೊಟ್ಟಿನ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ಕ್ಯಾರಿ ಮಾಡ್ಬೋದು. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಥರ ಬೌಲಲ್ಲಿ 2 ಬೌಲಷ್ಟು ನಾನು ನೀರನ್ನ ತಗೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಬಿಟ್ಟು ನೀರು ಚೆನ್ನಾಗೇ ಈ ರೀತಿ ಕುದಿಯೋಕ್ಕೆ ಬರುತ್ತಲ್ಲ, ಆವಾಗ ಇದಕ್ಕೆ 3 ಬೌಲಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡಿ 2 ಬೌಲು ನೀರಿಗೆ 3 ಬೌಲಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಂದರೆ 1 ಬೌಲ್ ನೀರಿಗೆ 1/2 ಬೌಲಷ್ಟು ರಾಗಿ ಹಿಟ್ಟು ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಸೈಡಿಂದ ಎಲ್ಲ ಕುದೀತಾ ಬರುತ್ತೆ ನೀರು. ಆಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿ ಮೆಷರ್ಮೆಂಟ್ ಉಪಯೋಗಿಸ್ಕೊಂಡು ಮಾಡಿದ್ರಿ ಅಂತ ಅಂದರೆ ಹೊಸದಾಗಿ ಅಡುಗೆ ಮಾಡೋರು ಕೂಡ ಪರ್ಫೆಕ್ಟಾಗಿ ರಾಗಿ ರೊಟ್ಟಿನ ಮಾಡ್ಕೋಬೋದು, ಅಷ್ಟು ಚೆನ್ನಾಗಾಗತ್ತೆ. ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು 5-10 ನಿಮಿಷ ಇದು ತಣ್ಣಗಾದ್ಮೇಲೆ ಇನ್ನೊಂದು ದೊಡ್ಡ ಈ ರೀತಿ ಅರವಾಣಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇಲ್ಲಿ ಆಪ್ಷನಲ್ಲು, ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹೊಸದಾಗಿ ಅಡುಗೆ ಮಾಡೋರು ಕೈಗೆಲ್ಲ ಅಂಟುತ್ತೆ ಅನ್ನೋರು ಆ ಥರದವರು ಹಾಕ್ಕೋಬೋದು. ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದ್ಕೊತಾ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಉಬ್ಬು ಬಿಟ್ಟು ಬರುತ್ತೆ. ಎಷ್ಟು ನಾದ್ತೀವೋ ಅಷ್ಟು ಲಟ್ಸೋಕ್ಕೂ ಕೂಡ ಈಸಿ ಆಗುತ್ತೆ. ನಾವು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಲಟ್ಸೋದು ಕೂಡ ತುಂಬ ಕಷ್ಟ ಅನಿಸ್ಬಿಡುತ್ತೆ. ನೋಡಿ ನಾವು ಚಪಾತಿಗೆ ಎಷ್ಟು ಹಿಟ್ಟು ತಗೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ತಗೊತೀನಿ ರೊಟ್ಟಿಗಳಿಗೆ. ನೋಡಿ ಈ ರೀತಿ ಎಲ್ಲದನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಮೆಷರ್ಮೆಂಟಿನ ರಾಗಿ ಹಿಟ್ಟಿಗೆ ಒಂದು 12ರಿಂದ 15 ರೊಟ್ಟಿಗಳಾಗತ್ತೆ. ನೋಡಿ ಇವಾಗ ಲಟ್ಟಿಸ್ಕೊತಾ ಹೋಗ್ತಾ ಇದ್ದೀನಿ. ಈ ಥರ ಡ್ರೈ ಹಿಟ್ಟಲ್ಲಿ ಒಂದ್ಸಲ ಅದ್ಬಿಟ್ಟು ಒಂದು ಸ್ವಲ್ಪ ಕೈನಲ್ಲೂ ಕೂಡ ಈ ರೀತಿ ಅಗ್ಲ ಮಾಡಿಕೊಂಡು ಆಮೇಲೆ ಎಡ್ಜಸ್ ಎಲ್ಲ ಕಟ್ಕೊಂಡು ಈ ರೀತಿ ಎಡ್ಜಸ್ ಕಟ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸೈಡ್ಸಲ್ಲಿ ಒಡೆಯೋದು ಆ ರೀತಿ ಏನೂ ಆಗಲ್ಲ. ಇಷ್ಟಿಷ್ಟು ಅಗ್ಲಗ್ಲ ರೊಟ್ಟಿನ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ರೊಟ್ಟಿ ತುಂಬ ದಪ್ಪನೂ ಇಡ್ಕೊಬೇಡಿ, ತುಂಬ ತೆಳ್ಳಗೂ ಇಡ್ಕೊಬೇಡಿ, ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೊತಾ ಹೋಗಿ. ಈಗ ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ರೊಟ್ಟಿ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಚ್ಕೊತಾ ಇದ್ದೀನಿ. ಇದನ್ನು ನೀವು ನೀರು ಹಚ್ಚದಲ್ಲೇ ಕೂಡ ಬೇಯಿಸ್ಕೋಬೋದು, ಬಟ್ ನೀರು ಹಚ್ಚಿ ಬೇಯಿಸಿದ್ರೆ ಇದು ಟೇಸ್ಟ್ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಿಟ್ಟು ಫುಲ್ಕ ಬರುತ್ತಲ್ಲ ಆ ರೀತಿ ಬಂದಿದೆ. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಹುಳ್ಳಿಕಾಳು ಚಟ್ನಿನ ಮಾಡ್ಕೊಂಡಿದ್ದೆ. ರಾಗಿ ರೊಟ್ಟಿ ಹುಳ್ಳಿಕಾಳು ಚಟ್ನಿ ಸೂಪರ್ ಕಾಂಬಿನೇಷನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಹುಳ್ಳಿಕಾಳು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.